ಬಿಸ್ನೆಸ್ ಓನರ್ಸ್, ನಿಮಗೆ ತುಂಬಾ ಅಗತ್ಯ ಇರುವ ಇ-ವೇ ಬಿಲ್ ನ ಹೇಗೆ ಜನರೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗೂಗಲ್ ಓಪನ್ ಮಾಡಿ ಅದರಲ್ಲಿ ಇ-ವೇ ಬಿಲ್ ಲಾಗಿನ್ ಆಗಿ ಅದರಲ್ಲಿ ಕಂಪನಿಯ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮಾಡಿ. ನಂತರ ಇ-ವೇ ಬಿಲ್ ಕ್ಲಿಕ್ ಮಾಡಬೇಕು. ಕೆಳಗಡೆ ಜನರೇಟ್ ನ್ಯೂ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇ-ವೇ ಬಿಲ್ ಎಂಟ್ರಿ ಫಾರ್ಮ್ ಓಪನ್ ಆಗುತ್ತೆ. ನೀವು ಸೇಲ್ ಮಾಡ್ತಾ ಇದ್ರೆ ಔಟ್ವರ್ಡ್ ಅಂಡ್ ಸಪ್ಲೈ ಸೆಲೆಕ್ಟ್ ಮಾಡಿ. ನಂತರ ಕೆಳಗೆ ಡಾಕ್ಯುಮೆಂಟ್ ಟೈಪ್ ನಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಹಾಕಿ. ಪಕ್ಕದಲ್ಲಿ ಡಾಕ್ಯುಮೆಂಟ್ ನಂಬರ್ ಇರುತ್ತೆ, ಅಲ್ಲಿ ಡಾಕ್ಯುಮೆಂಟ್ ನಂಬರ್ ಹಾಕಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಡೇಟ್ ಅಂಡ್ ಟ್ರಾನ್ಸಾಕ್ಷನ್ ಟೈಪ್ ಸೆಲೆಕ್ಟ್ ಮಾಡಿ. ಅದರ ಕೆಳಗಡೆ ಬಂದ್ರೆ ಫ್ರಮ್ ಅಂತಿರುತ್ತೆ, ಇದು ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಅದೇ ಬಂದಿರುತ್ತೆ. ನೆಕ್ಸ್ಟ್ ಬಿಲ್ ಟು ಅಂತ ಇರುತ್ತೆ, ಇಲ್ಲಿ ರಿಸೀವರ್ ಡೀಟೇಲ್ಸ್ ಹಾಕಬೇಕು. ನೀವು ರಿಸೀವರ್ GST ನಂಬರ್ ಹಾಕಿದ್ರೆ ಎಲ್ಲ ಡೀಟೇಲ್ಸ್ ಅದೇ ಬರುತ್ತೆ. ಅಡ್ರೆಸ್ ಚೇಂಜ್ ಇದ್ರೆ ಮಾತ್ರನೇ ಚೇಂಜ್ ಮಾಡಬೇಕು. ಅದು ನೆಕ್ಸ್ಟ್ ಶಿಪ್ ಟೂರ್ ಅಲ್ಲಿ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಐಟಮ್ ಡೀಟೇಲ್ಸ್, ಅದರಲ್ಲಿ ಪ್ರಾಡಕ್ಟ್ ನೇಮು HSN ಕೋಡ್ನ ಹಾಕಿ ಕ್ವಾಂಟಿಟಿ ಮತ್ತೆ ಯೂನಿಟ್ ನ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಟ್ಯಾಕ್ಸಬಲ್ ವ್ಯಾಲ್ಯೂನ ಹಾಕಿ ಪರ್ಸೆಂಟೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಆಟೋಮೆಟಿಕ್ ಆಗಿ GST ಅಮೌಂಟ್ ಟೋಟಲ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್, ನೀವು ಏನಾದರೂ ಟ್ರಾನ್ಸ್ಪೋರ್ಟರ್ ಮೂಲಕ ಮಾಡೋದಾದ್ರೆ ಟ್ರಾನ್ಸ್ಪೋರ್ಟರ್ ID ನಲ್ಲಿ GST ನಂಬರ್ ಎಂಟ್ರಿ ಮಾಡ್ಕೋಬೇಕು. ನೀವೇ ವೆಹಿಕಲ್ ಬುಕ್ ಮಾಡಿ ಕಳಿಸುವುದಾದ್ರೆ ಪಾರ್ಟ್ B ನಲ್ಲಿ ವೆಹಿಕಲ್ ನಂಬರ್ ಹಾಕೋಬೇಕು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟರ್ ಡಾಕ್ಯುಮೆಂಟ್ ಅಂಡ್ ಡೇಟ್ ನಲ್ಲಿ ನಂಬರ್ ಅಂಡ್ ಡೇಟ್ ನ ಮೆನ್ಷನ್ ಮಾಡ್ಕೋಬೇಕು. ಕೊನೆಯದಾಗಿ ಸಬ್ಮಿಟ್ ಕೊಡಿ. ಕಂಪ್ಲೀಟ್ ಆದ್ಮೇಲೆ ಇ-ವೇ ಬಿಲ್ ಅಕ್ಲಾಜ್ಮೆಂಟ್ ಬರುತ್ತೆ, ಅದನ್ನ ನೀವು ಪ್ರಿಂಟ್ ತಗೊಂಡು ಟ್ರಾನ್ಸ್ಪೋರ್ಟರ್ ಗೆ ಕೊಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.